ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಅಮೆರಿಕದಿಂದ ಮಿಸೈಲ್ ದಾಳಿ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಭೀಕರ ಯುದ್ಧಕ್ಕೆ ಅಮೆರಿಕ ಬೇಕಾಗಿರೋ ತಯಾರಿಯನ್ನು ಮಾಡಿಕೊಳ್ತಾ ಇದೆ, ಪೂರ್ವ ಸೂಚನೆಯನ್ನು ಕೊಡ್ತಾ ಇದೆ. ನೋಡಿ, B2 ಮತ್ತು B1 ಬಾಂಬರ್ ಫೋಟೋವನ್ನ ಟ್ರಂಪ್ ಹಂಚಿಕೊಂಡಿದ್ದಾರೆ. ಟ್ರೂತ್ ಖಾತೆಯಲ್ಲಿ 2 ಬಾಂಬರ್ನ ಫೋಟೋ ಹಂಚಿಕೊಂಡು ವಿ ಆರ್ ರೆಡಿ ಟು ಫೈಟ್ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದ ಹಾಗೆ ಇರಾನ್ ಮನೆ ಮೇಲೆ ಇದು ಹಾರೋ ಸಾಮರ್ಥ್ಯ ಇದೆ ಅನ್ನೋದು ಫೋಟೋದ ಅರ್ಥ. ಹೆದರಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. B2 B1 ಬಗ್ಗೆ ಜಗತ್ತು ಯಾಕೆ ಭಯ ಪಡುತ್ತೆ ಅಂದರೆ ಇದು ಬಂಕರ್ ಬ್ಲಾಸ್ಟರ್ ಬಾಂಬರ್ಗಳು, ಅಂದರೆ ಸ್ಟೆಲ್ತ್ ಟೆಕ್ನಾಲಜಿ ಈ ಬಾಂಬರ್ಗಳಿಗಿದೆ. ಅಂದರೆ ನಿಮ್ಮ ಹತ್ರ ಎಷ್ಟೇ ಸ್ಟ್ರಾಂಗ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ರೂ ಇವು ಬಂದಿದ್ದು ಗೊತ್ತಾಗಲ್ಲ ನಿಮಗೆ. ಒಂದ್ಸಲ ಇವು ಯಾವುದಾದ್ರೂ ಸೇನಾ ನೆಲೆಯಿಂದ ಹೊರಡಿತು ಅಂದರೆ 11,000 ಕಿಲೋಮೀಟರ್ ತನಕ ಯಾವುದೇ ಇಂಧನವನ್ನು ಹಾಕುವಂತಹ ಅಗತ್ಯತೆ ಇರಲ್ಲ. ಮತ್ತೆ ನ್ಯೂಕ್ಲಿಯರ್ ವೆಪನ್ಗಳನ್ನು, ವಾರ್ ಹೆಡ್ಗಳನ್ನು ಕ್ಯಾರಿ ಮಾಡೋ ಸಾಮರ್ಥ್ಯ ಇದೆ. ಸಾಂಪ್ರದಾಯಿಕ ಬಾಂಬ್ಗಳು ಜೊತೆಗೆ ನ್ಯೂಕ್ಲಿಯರ್ ವೆಪನ್ಗಳನ್ನು ಕೂಡ ಕ್ಯಾರಿ ಮಾಡಬಹುದು. 20,000 kg ತೂಕದ ಬಾಂಬನ್ನು ಉದುರಿಸಿ ಬಂದ್ಬಿಡಬಹುದು. ಸೊ ಅದು ವಿಚಾರ.